ಇಲ್ಲೇನಾದ್ರೂ ಬೇರೆ ತರ ಪಕ್ಷಿಗಳು ತೋರ್ಸಕ್ ಕರ್ಕೊಂಡ್ ಬಂದಿರಾ? ಇಲ್ಲ, ಇಲ್ಲೊಂದು ಸ್ಪೆಷಲ್ ಐಲ್ಯಾಂಡ್ ಇದೆ. ಓ, ಜುರಾಸಿಕ್ ಪಾರ್ಕ್. ನಮಸ್ಕಾರ KKF ಎಲ್ಲ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಎಕ್ಸಾಕ್ಟ್ ಆಗಿ ನಾನಿವತ್ತು ಎಲ್ಲಿದ್ದೀನಿ ಅಂತಂದ್ರೆ ಬಂಡೀಪುರ. ಈ ಹೆಸರು ಕೇಳ್ತಾ ಇದ್ದಂಗೆ ಯಾರಿಗಿಷ್ಟ ಆಗಲ್ಲ ಹೇಳಿ? ವೀಕೆಂಡ್ ಬಂತು ಅಂತಂದ್ರೆ ಬಂಡೀಪುರಕ್ಕೆ ಒಂದ್ ರೌಂಡ್ ಹೋಗಿ ಬಂದ್ರೆ ಸಾಕು, ಮನ್ಸಿಗೆ ಏನೋ ಒಂಥರ ಖುಷಿ ಸಿಗುತ್ತೆ. ಈ ಬಂಡೀಪುರ ಸಿಗೋದು ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕು ಹತ್ರ. ಮೈಸೂರಿಂದ ಊಟಿ ಕೇರಳಕ್ಕೆ ಹೋಗೋ ದಾರಿನಲ್ಲೇ ಮಧ್ಯದಲ್ಲೇ ಸಿಗೋದು ಈ ಸುಂದರ ಪ್ರದೇಶವೇ ಬಂಡೀಪುರ ಮೀಸಲು ಅರಣ್ಯ. ಇದು ಮೊದಲು ಮೈಸೂರು ಒಡೆಯರ ಬೇಟೆಯಾಡಂತ ಸ್ಥಳವಾಗಿತ್ತು. 1930ರಲ್ಲಿ ಉದ್ಯಾನವೊಂದರನ್ನ ರಚಿಸಿ ಅದಕ್ಕೆ ವೇಣುಗೋಪಾಲ ವನ್ಯಜೀವಿ ವಲಯ ಅಂತ ಹೆಸರಿಡ್ತಾರೆ. 1941 ಮತ್ತು 1985ರಲ್ಲಿ 874 ಚದುರ ಕಿಲೋಮೀಟರ್ನ ವಿಸ್ತರಣೆಯನ್ನ ಮಾಡಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಅಂತ ಹೆಸರಿಡಲಾಗುತ್ತೆ. ಸದ್ಯ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ ತನ್ನ ನಿಯಂತ್ರಣದಲ್ಲಿ 912 ಚದುರ ಕಿಲೋಮೀಟರ್ ಅಷ್ಟು ವಿಸ್ತೀರ್ಣವನ್ನ ಹೊಂದ್ಕೊಂಡಿದೆ. ನೋಡಿ, ಇದನ್ನೇ ಹೇಳೋದು. ಮಾದೇಶ್ವರ ಒಂದು ಹುಲಿವಾಹನ ಅಲ್ವಾ? ಆಕ್ಚುಲಿ ಇನ್ನೊಂದು ಗೊತ್ತಾ ನಿಮಗೆ, ನಮ್ಮ ಧರ್ಮದಲ್ಲಿ ಸೇಕ್ರೆಡ್ ಸ್ಪೇಸೀಸ್ ಅಂತ ಒಂದು ಕಾನ್ಸೆಪ್ಟ್ ಇದೆ, ಗೊತ್ತಾ? ಅಂದ್ರೆ ಒಂದೊಂದು ಮನೆತನ ಒಂದೊಂದು ಪ್ರಾಣಿಗಳನ್ನ ತಮ್ಮ ದೇವರಾಗಿ ಮಾಡ್ಕೊಂಡಾಗ ಅದ್ರ ತೀರಾ ಅವನತಿ ಆಗುತ್ತಲ್ಲ, ಅದನ್ನ ಸಾಯಿಸಿ ಆಗೋದು. ಅಂದ್ರೆ ಅದೊಂಥರ ಪ್ರೊಟೆಕ್ಷನ್ ಕೂಡ, ಒಂದು ಭಯ ಅಲ್ವಾ ಇವಾಗ. ಸೊ ಆ ತರ ಅದನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ ಸೇಕ್ರೆಡ್ ಸ್ಪೀಸೀಸ್ ಅಂತ ಮಾಡ್ತಾ ಇದ್ದಿದ್ದು. ಸೊ ಇಲ್ಲಿ ನೋಡಿ, ಮಲೆಮಹದೇಶ್ವರನ ವಾಹನ, ಹುಲಿಗೆ ಬಾಯಿ ತುಂಬಾ ಹೂವು ಹಾಕಿ ವೆಜಿಟೇರಿಯನ್ ಮಾಡ್ಬಿಟ್ಟವ್ರೆ, ಪೂಜೆ ಮಾಡಿರೋದು. ಈ ಜಂಗಲ್ ಲಾಡ್ಜ್ ಅಲ್ಲಿ ಉಳ್ಕೊಳ್ಳಕ್ಕೆ ಪರ್ ಪರ್ಸನ್ 7,800ರಿಂದ ಶುರು ಆಗುತ್ತೆ. ಫಸ್ಟ್ ಎಲ್ಲ ನಾನು ಈ ತರ ಜಂಗಲ್ ಲಾಡ್ಜಸ್ ಗಳನ್ನ ನೋಡಿದಾಗ ಮತ್ತೆ ಸಫಾರಿ ವೆಹಿಕಲ್ ಗಳನ್ನ ನೋಡಿದಾಗ ಇಷ್ಟೆಲ್ಲಾ ದುಡ್ಡು ಕೊಟ್ಟು ನಾವ್ ಯಾಕೆ ಇಲ್ಲಿ ಉಳ್ಕೊಬೇಕು, ಅಥವಾ ಈ ಸಫಾರಿ ವೆಹಿಕಲ್ ಗಳನ್ನ ಫಾರೆಸ್ಟ್ ರೂಟ್ ಅಲ್ಲಿ ನೋಡ್ತಾ ಇದ್ದಾಗ ಯಾಕೆ ಇವರೆಲ್ಲ ಸುಮ್ಮನೆ ಹೋಗಿ ಪ್ರಾಣಿಗಳಿಗೆ ಹಿಂಸೆ ಕೊಡ್ತಾರಲ್ಲ ಅಂತ ಅನ್ಕೋತಾ ಇದ್ದೆ. ಆದ್ರೆ ಒಂದ್ಸಲ ನಾನು ಈ ಸಫಾರಿ ಮತ್ತೆ ಈ ಜಂಗಲ್ ಲಾಡ್ಜ್ ಎಕ್ಸ್ಪೀರಿಯನ್ಸ್ ಮಾಡಿದ್ಮೇಲೆ ಗೊತ್ತಾಯ್ತು ಇದನ್ನ ಯಾಕೆ ನಾವು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ. ನಾನು ಅದನ್ನ ನಿಮ್ಗೆ ಕೊನೆಗೆ ಹೇಳ್ತೀನಿ. ಈಗ ಈ 7,800 ರೂಪಾಯಿಂದ ಸ್ಟಾರ್ಟ್ ಆಗಂತ ಜಂಗಲ್ ಲಾಡ್ಜ್ ನ ಈ ಪ್ಯಾಕೇಜ್ ಅಲ್ಲಿ ನಮ್ಗೆ ಇನ್ಕ್ಲೂಡ್ ಏನಿರುತ್ತೆ ಅಂತಂದ್ರೆ 1 ಗಂಟೆ ಅಷ್ಟೊತ್ತಿಗೆ ನಾವಿಲ್ಲಿ ಚೆಕ್ ಇನ್ ಆಗ್ಬೇಕು. ಪೇಂಟಿಂಗ್ ಇರುತ್ತೆ. ಇವಾಗ ಎಲ್ಲ ಒಂದೊಂದು ರೂಮ್ಗೂನು ಚೀತಲ್ ಏನಿದೆ ನೇಮು, ಆ ನೇಮ್ದು ಒಳಗಡೆ ಪೇಂಟಿಂಗ್ ಇರುತ್ತಾ? ಕಾನ್ಸೆಪ್ಟ್ ಇದೊಂದು ಚೆನ್ನಾಗಿದೆ. ಓಕೆ, ಇದು ಎಲಿಫೆಂಟು ಫುಲ್ ಎಲ್ಲ ಎಲಿಫೆಂಟೇನೆ. ಈಗ ಚಿರತೆ ಇದ್ರೆ ಚಿರತೆನೇ ಇರುತ್ತೆ. ಚೆಕ್ ಇನ್ ಪ್ರೋಸೆಸ್ ಎಲ್ಲ ಮುಗಿಸ್ಕೊಂಡು 1:30ಯಿಂದ 2:00ವರೆಗೆ ಗೋಲ್ಗರ್ ಅಲ್ಲಿ ಊಟ ತಿಂಡಿ ವ್ಯವಸ್ಥೆ ಇರುತ್ತೆ. ಶುದ್ಧವಾದ ಶುಚಿಯಾದ ವೆಜ್ ಅಂಡ್ ನಾನ್ ವೆಜ್ ಎರಡೂ ಕೂಡ ಇರುತ್ತೆ. ಅಲ್ಲಿ ಊಟ ಮಾಡ್ಕೊಂಡು ಕರೆಕ್ಟ್ ಆಗಿ 3 ಗಂಟೆಗೆ ರಿಸೆಪ್ಷನ್ ಏರಿಯಾಗೆ ಬಂದ್ರೆ ನಮಗೋಸ್ಕರ ಟೀ ಕಾಫಿ ರೆಡಿ ಇರುತ್ತೆ. ಅದನ್ನ ಕುಡ್ಕೊಂಡು 3:15ಗೆ ಸಫಾರಿ ವೆಹಿಕಲ್ ನ ಹತ್ಕೊಂಡ್ರೆ ಸೀದಾ ಅಲ್ಲಿಂದ ಸಫಾರಿ ಬುಕಿಂಗ್ ಮಾಡಂತ ಪಾಯಿಂಟ್ ಬಂದು ಅಲ್ಲಿ ನಮಗೆ ಸಫಾರಿ ಟಿಕೆಟ್ ಗಳನ್ನ ಅವರೇ ತಗೊಂತಾರೆ. ನಾವು ಅದನ್ನ ಆಮೇಲೆ ಪೇ ಮಾಡಬಹುದಾಗಿರುತ್ತೆ. 3:15ಯಿಂದ ಶುರುವಾಗಂತ ಈ ಸಫಾರಿ ಜರ್ನಿನಲ್ಲಿ 6:15ವರೆಗೂ ನಮಗೆ ಯಾವ್ಯಾವ ಪ್ರಾಣಿಗಳನ್ನ ಎಲ್ಲೆಲ್ಲಿ ಹೋದ್ರೆ ಸಿಗುತ್ತೆ ಅನ್ನೋ ಚಾನ್ಸಸ್ನೆಲ್ಲ ತಗೊಂಡು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಪಾಪ ಡ್ರೈವರ್ಸ್ಗಳು ಹೆಂಗಾದ್ರೂ ಮಾಡಿ ಬಂದಿರೋರಿಗೆ ಅನಿಮಲ್ ಸೈಟ್ಸ್ ನ ಮಾಡಿಸ್ಲೇಬೇಕು ಅಂತೇಳಿ ಹರಸಾಹಸ ಪಡ್ತಾ ಇದ್ದಾರೆ. ಅದನ್ನ ನಾನೇ ಕಣ್ಣಾರ ಕೂಡ ನೋಡಿದ್ದೀನಿ. ಫೀಮೇಲ್ ಇರೋದು ಫೀಮೇಲ್ ಮಲಗಿದೆ, ಶೈ ಇದೆ. ಆ ಸಿಮೆಂಟ್ ರೋಡ್ ಇದೆಯಲ್ಲ, ಅಲ್ಲೇ ಇದೀವಿ. ಬನ್ನಿ. ಇನ್ಯಾರಿದ್ರೆ ಅವ್ರು ಮಾಡಿ ಯಾರಿಗೂ ಕನೆಕ್ಟ್ ಆಗ್ತಿಲ್ಲ. ಬಸವಣ್ಣ ಅವ್ರು ಮಾಡಿದೆ, ಅವರು ಇತ್ತಿಲ್ಲ. ನಿಧಾನಕ್ಕೆ ಬನ್ನಿ. 150 ಬರಲಿ. ಬಸವನಕಟ್ಟೆ ಕ್ಯಾಂಪ್ ರೋಡ್ ಟ್ರೈ ಮಾಡಿ. ಕ್ಯಾಂಪ್ ರೋಡ್ ಟ್ರೈ, ಕ್ಯಾಂಪ್ ಕಡೆ ಟ್ರೈ ಮಾಡಿ. ಬಸವನಕಟ್ಟೆ ಹಿಂದೆ ಹೋಯ್ತು. ನನ್ನ ಹೆಸರು ಪ್ರದೀಪ್ ಕುಮಾರ್ ಅಂತ ಅಂದ್ಬಿಟ್ಟು. ನಮ್ದು ಊರು ಬಂದು ಇಲ್ಲೇ ಮಂಗ್ಲ ಲೋಕಲ್. 20 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಸರ್. ಫಾರೆಸ್ಟ್ ಒಳಗಡೆ ಹೋದಾಗ ಅಂದರೆ ಎವ್ರಿಡೇ ಸಫಾರಿ ಮಾಡೋದ್ರಿಂದ ಒಂದು
ಅನಿಮಲ್ಸ್ ಮೂವ್ಮೆಂಟ್ ಗೊತ್ತಿರ್ತೈತಲ್ಲ, ಈ ಕಡೆ ಹೋದ್ರೆ ಹಿಂಗಿರ್ಬೋದು. ಇವಾಗ ಎಲಿಫೆಂಟ್ ಡಂಗಿಂದಿರ್ಬೋದು, ಒಂದು ಟೈಗರ್ ಪಗ್ಮಾರ್ಕ್ ಫಾಲೋ ಮಾಡ್ಕೊಂಡು ಹೋಗೋದಾಗ್ಬೋದು. ಯಾವ ಪ್ರಾಣಿ ಈ ಕಡೆ ಆ ಕಡೆ ಹೋಗಿ ಬರುತ್ತೆ ಮೂಮೆಂಟ್. ಆ ಒಂದು ನಮ್ಮೊಂದು ಐಡಿಯಾದಿಂದ ಎವ್ರಿ ಡೇ ಮಾಡೋದ್ರಿಂದ ಒಂದು ಐಡಿಯಾ ಇರ್ತೈತೆ. ಹಿಂಗೆ ಹೋದ್ರೆ ಹಿಂಗೆ ಸಿಗ್ಬೋದು, ಹಿಂಗೆ ಹೋದ್ರೆ ಹಿಂಗೆ ಈ ಪ್ರಾಣಿ ಸಿಗ್ಬೋದು ಅಂತ. ಸೊ ಅದನ್ನು ಮೇಲಿದೆ. ಓ ಟೆಸ್ಟ್ ಅಂದರೆ ಇದು ಮೇಲ್ ಟೈಗರ್ ಸ್ಕ್ವೇರ್ ಆಗಿದೆ ಮತ್ತು ದಪ್ಪವಾಗಿದೆ. ನೋಡಿ ಇಲ್ಲಿ ಹುಲಿಯ ಹೆಜ್ಜೆಯ ಗುರುತು, ಪಾದದ ಗುರುತು. ಸಿಕ್ತು ಹುಲಿನೇ ಸಿಕ್ತು ನಮಗೆ. ಹೋಯ್ತಾ ಇದೆ ಲೆಕ್ಕ ಬ್ರೋ ನಂದು. ಹಾಂ ಒಳಗಿದೆ ಬಸ್ ಒಳಗಡೆ. ಕೂತಿದೆ ಎಸ್ ಅಲ್ಲೇ ಕೂತಿದೆ. ಫೀಮೇಲ್ ಇದು. ಇಲ್ಲಿ ಬನ್ನಿ ಸರ್, ಒಟ್ಟಿಗೆ ಬನ್ನಿ ಅಂತ. ಹುಷಾರ್. ತೆಗಿ. ಆರು ಕಾಲಷ್ಟೊತ್ತಿಗೆ ಸಫಾರಿನ ಮುಗಿಸ್ಕೊಂಡು ಪಗ್ಮಾರ್ಕ್ ರೆಸ್ಟೋರೆಂಟ್ಗೆ ಬರ್ತಿದ್ದಾಗೆ ನಮಗೋಸ್ಕರ ಬಿಸಿ ಬಿಸಿ ಟೀ ಕಾಫಿ ಸ್ನ್ಯಾಕ್ಸ್ ರೆಡಿ ಇರುತ್ತೆ. 9 ಗಂಟೆವರೆಗೂ ಊಟ ರೆಡಿ ಇರುತ್ತೆ. ಊಟನ ತಿನ್ಕೊಂಡು ಆರಾಮಾಗಿ ರೆಸ್ಟ್ ಮಾಡ್ಬೋದು. ದಿನ 2 ಮತ್ತೆ ಎಲ್ಲ ರೆಡಿಯಾಗಿ ಹೊರಡ್ತಾ ಇದ್ದೀವಿ. ಟೈಮ್ ಇವಾಗ 5:15 ಆಗಿದೆ. ಮಾರ್ನಿಂಗ್ ಸಫಾರಿಗೆ ಹೋಯ್ತಾ ಇರೋದು. ಆ್ಯಕ್ಚುಲಿ ನೆನ್ನೆನೇ ಚೆನ್ನಾಗಿತ್ತು ಬ್ರೋ. ನೆನ್ನೆ ಅಂತೂ ಲಕ್ಕಾಗಿ ಹುಲಿ ಸಿಕ್ತು. ಈಗಿನ ಪಾಸಿಬಿಲಿಟೀಸ್ ಹೆಂಗೆ? ಈಗಿನ ಪಾಸಿಬಿಲಿಟಿ ಅಂದರೆ ಸೇಮ್ ಅದೇ ಲಕ್ ಇರುತ್ತೆ. ಅದೇ ಯಾಕಂದರೆ ಅದೇ ಸೇಮ್ ಪಾರ್ಕ್ ಅಲ್ವಾ. ಮಾರ್ನಿಂಗ್ ಸ್ವಲ್ಪ ಜಾಸ್ತಿನೇ ಆಕ್ಟಿವಿಟೀಸ್ ಇರ್ಬೋದು. ಯೂಶಲಿ ರಾತ್ರಿ ಎಲ್ಲ ಅಂದರೆ ಮೂಮೆಂಟ್ ಇರುತ್ತಲ್ವಾ ಬೆಳಗ್ಗೆ. ಸೊ ಆಲ್ಮೋಸ್ಟ್ ಬಂಡೀಪುರಕ್ಕೆ ಅಂತ ಬಂದರೆ ಹುಲಿನೇ ಅಲ್ಲ ಮೈನು. ಹೌದು, ಜನ ನೋಡೋದು. ಟೈಗರ್ ರಿಸರ್ವ್ ಆಗಿರೋದ್ರಿಂದ ಟೈಗರ್ನೇ ಎಲ್ಲ ಫೋಕಸ್ ಮಾಡೋದು. ನೋಡೋಣ, ನಮ್ಲಕ್ಕೆ ಚೆನ್ನಾಗಿತ್ತು ಅಂತಂದ್ರೆ ಇವತ್ತು ಹುಲಿರಾಜನ ನೋಡೋಣ. ಮತ್ತೊಂದು ಕಾಫಿ ಕುಡ್ಕೊಂಡು 6:15ಗೆ ಒಬ್ರು ನ್ಯಾಚುರಲಿಸ್ಟು ನಮ್ಮ ಜೊತೆನೇ ಇರ್ತಾರೆ. ಡ್ರೈವರಿಗೆ ಹೋಗಿದ್ದಾರೆ. ಅಲ್ಲಿ ಈ ಗಾಡಿನ ಎಂಟ್ರಿ ಮಾಡ್ಬಿಟ್ಟು ಬರ್ತಾರೆ. ಪಬ್ಲಿಕ್ಸ್ ಏನಾದರೂ ಬಂತು ಅಂತಂದರೆ ನೋಡಿ, ಅಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡು ಅಲ್ಲಿ ಟಿಕೆಟ್ನ ತಗೊಂಡು ಅದಾದ್ಮೇಲೆ ಸಫಾರಿಗೆ ಬರಬೇಕಾಗಿರುತ್ತೆ. ಭಾನುವಾರ ಈ ಊಟಿ ಕಡೆ ಹೋಗೋರೆಲ್ಲ ಒಂದ್ ರೌಂಡ್ ಸಫಾರಿ ಮಾಡ್ಕೊಂಡು ಹೋಗ್ತಾರೆ. ಸೊ ಹಂಗಾಗಿ ಇಷ್ಟು ಜನ. 6:15ಗೆ ಶುರು ಆಗಂತ ಸಫಾರಿ 9:15ವರೆಗೂ ಕೂಡ ನಡೆಯುತ್ತೆ.
ಎಸ್ ಸಿಗ್ನಲ್ಲು ಸಾಕು ಹೋಗಿ ಅಂತ. ಇದು ಪ್ಯೂರ್ ವೆಜ್. ಓಕೆ ಓಕೆ ಆಯ್ತು ಆಯ್ತು. ಸಫಾರಿನ ಮುಗಿಸ್ಕೊಂಡು ಬರ್ತಿದ್ದಂಗೆ ತಿಂಡಿ ಮಾಡಿಕೊಂಡು ಈ ಬಂಡೀಪುರ ಪಗ್ಮಾರ್ಕ್ ಜಂಗಲ್ ಲಾಡ್ಜಲ್ಲಿ ಉಳ್ಕೊಂಡ್ರೆ ಒಂದು ಅಡ್ವಾಂಟೇಜ್ ಏನು ಅಂತಂದ್ರೆ, ನೀವೇನಾದ್ರೂ ಗೋಪಾಲ್ ಸ್ವಾಮಿ ಬೆಟ್ಟಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡ್ರೆ ಇದೇ ಸಫಾರಿ ವೆಹಿಕಲ್ಗಳಲ್ಲಿ ನಮ್ಮನ್ನ ಡೈರೆಕ್ಟ್ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಅಲ್ಲಿ ಗೋಪಾಲ್ ಸ್ವಾಮಿ ಬೆಟ್ಟದ ದರ್ಶನ ಕೂಡ ಮಾಡಿಕೊಂಡು ವಾಪಸ್ ಕರ್ಕೊಂಡು ಬರ್ತಾರೆ. ಜೊತೆಗೆ ಯೂಟ್ಯೂಬರ್ ಕಮ್ ಟೀಚರ್ ನೋಡಿ, ಇಂಥವ್ರು ಯೂಟ್ಯೂಬರ್ಸ್ ಆಗಬೇಕು. ಸೀದಾ ಅಲ್ಲಿಂದ ಬರ್ತಿದ್ದಂಗೆ ಇಲ್ಲಿ 10:30 ಅಷ್ಟೊತ್ತಿಗೆ ಚೆಕ್ಔಟ್ ಆಗಬೇಕಾಗಿರುತ್ತೆ. ನನ್ನ ಹೆಸರು ಮಣಿ ಅಯ್ಯರ್ ಅಂತ. ನಾನು ವೈಲ್ಡ್ ಲೈಫ್ ಫೋಟೋಗ್ರಫಿ ಒಂದು 18 years ಇಂದ ಮಾಡ್ತಾ ಇದ್ದೀನಿ. ಬಂಡೀಪುರ್ಗೆ ನಾನು ಒಂದು 18 ವರ್ಷದಿಂದ ಬರ್ತಾ ಇದ್ದೀನಿ. ಎಲ್ಲರೂ ವೈಲ್ಡ್ ಲೈಫ್ಗೆ ಬರಬೇಕು, ಒಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಇಲ್ಲಿರೋ ಪರಿಸರ, ಅಲ್ಲಿರೋ ವನ್ಯಜೀವಿಗಳು ಅದು ಹೇಗಿರ್ತವೆ, ಸೊ ಅದೆಲ್ಲ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಆಕ್ಚುಲಿ ಇಲ್ಲಿ ಸ್ವಿಟ್ಜರ್ಲ್ಯಾಂಡ್ ಅವರು ಸಿಕ್ಕಿದ್ರೆ ಆಯ್ತಾ, ನಾವು ಅವ್ರ ಊರಿಗೆ ಹೋಗಿದ್ವಿ, ಈಗ ಅವರು ನಮ್ಮೂರಿಗೆ ಬಂದಿದ್ದಾರೆ. ಎಕ್ಸ್ಪೀರಿಯನ್ಸ್ ಕೇಳೋಣ ಹೆಂಗಿತ್ತು ಅಂತ. ಹೌ ವಾಸ್ ದ ಎಕ್ಸ್ಪೀರಿಯನ್ಸ್ ಇನ್ ಇಂಡಿಯಾ? ಎಲ್ಲನಾ India has treated me very well in the last 3 weeks. It was really nice, and I mostly liked the animals. There's so many animals, like especially here in Bandipur in the national park. There's tigers, leopards, Yes. monkeys, and so many fish that we saw as well. I love the food, especially there's so many vegetarian options, which is like a heaven for me as a vegetarian. Yes. And I was also very surprised about the kindness of all the people that we've met along the way. It was really nice. ಥ್ಯಾಂಕ್ ಯು ಆ್ಯಂಡ್ ಗುಡ್ ಲಕ್. Thank you so much. ನಾನು ಫಸ್ಟ್ ಎಲ್ಲ ಏನ್ ಅನ್ಕೋತಾ ಇದ್ದೆ ಅಂತಂದ್ರೆ, ಅಲ್ಲ ಪ್ರಾಣಿಗಳು ಹೆಂಗೋ ಅವು ಪಾಡ್ಗವು ಕಾಡಲ್ಲಿ ನೆಮ್ಮದಿಯಾಗಿದೆ, ಅವುಗಳನ್ನು ಹೋಗಿ ಯಾಕೆ ಈ ತರ ಸಫಾರಿ ಗಾಡಿಗಳಲ್ಲಿ ಹೋಗಿ ಹಿಂಸೆ ಕೊಡಬೇಕು, ಅದಕ್ಕೆ ಟಾರ್ಚರ್ ಕೊಡಬೇಕು ಅಂತ ನನಗೆ ಅನ್ನಿಸ್ತಾ ಇತ್ತು. ಆದ್ರೆ ಈ ಸಫಾರಿನ ನಾನು ಮಾಡಿದ್ಮೇಲೆ ನನಗೆ ಫೀಲ್ ಏನಾಯ್ತು ಅಂತಂದ್ರೆ, ಯಾವ್ದಾದ್ರು ಒಂದು ವಿಚಾರಗಳನ್ನ ಗೌಪ್ಯವಾಗಿ ಇಟ್ಕೊಂಡು ಅದನ್ನ ಸಂರಕ್ಷಣೆ ಮಾಡಬೇಕು ಅಂತ ಹೇಳಿದ್ರೆ ಅದರ ವ್ಯಾಲ್ಯೂ ಗೊತ್ತಿಲ್ಲೇ ಇರತಕ್ಕಂಥ ಎಷ್ಟೋ ಜನಗಳಿಗೆ ಇದನ್ನ ಹೆಂಗೆ ಸಂರಕ್ಷಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಅಷ್ಟು ಗಮನ, ಐಡಿಯಾ ಇರಲ್ಲ. ಆದರೆ ಈ ಸಫಾರಿಗೆ ಬಂದ್ಮೇಲೆ ಏನು ಅನ್ಸುತ್ತೆ ಅಂತಂದರೆ, ಈ ಪ್ರಾಣಿಗಳ ಚಲನವಲನಗಳಾಗಿರ್ಬೋದು ಅಥವಾ ಇವುಗಳು ಮಾಡೋಂಥ ಆಟಗಳಾಗಿರ್ಬೋದು, ಇವುಗಳನ್ನೆಲ್ಲ ನೋಡ್ತಾ ಇದ್ದರೆ ಪ್ರಾಣಿಗಳ ಮೇಲೆ ಯಥೇಚ್ಛವಾದಂಥ ಪ್ರೀತಿ ಜಾಸ್ತಿಯಾಗಿ ನಾನು ಇದನ್ನು ಸಂರಕ್ಷಣೆ ಮಾಡಬೇಕು ಅನ್ನೋದು ಮನಸ್ಸಲ್ಲಿ ಬರುತ್ತೆ. ಇಲ್ಲಿಗೆ ಬರೋಂಥ ಎಷ್ಟೋ ಪ್ರಾಣಿ ಪ್ರಿಯರು ಆ ಪ್ರಾಣಿಗಳಿಗೆ ತಮ್ಮದೇ ಆದಂಥ ಒಂದೊಂದು ಹೆಸರುಗಳನ್ನ ಇಟ್ಕೊಂಡು ಅದನ್ನು ಪ್ರಾಣಿಗಳು ಅಂತ ಯೋಚನೆ ಮಾಡದೆ ಅವನು ಇವನು ಅಂತ ಕರೆಯುವಂತ ಆ ರೀತಿ ಇದೆಯಲ್ಲ, ಅದೆಲ್ಲೋ ಒಂದ್ ಕಡೆ ಈ ಪ್ರಾಣಿಗಳನ್ನ ನಾವು ಪ್ರೀತಿ ಮಾಡಬೇಕು ಅನ್ನೋ ಭಾವನೆ ನಮ್ಮ ಮನಸ್ಸಲ್ಲಿ ಹೆಚ್ಚು ತರುತ್ತೆ. ಜೊತೆಗೆ ಈ ಸಫಾರಿ ರೈಡ್ಗಳನ್ನ ಮಾಡಿದಾಗ ಸಣ್ಣ ಸಣ್ಣ ಮಕ್ಕಳುಗಳ ಮೇಲೆ ಅದು ಪ್ರಭಾವ ಬೀರಿ, ಇದು ನನ್ನ ಕಾಡು, ನಾನು ಇದನ್ನ ಉಳಿಸ್ಕೊಳ್ಳೇಬೇಕು, ಈ ಪ್ರಾಣಿಗಳೆಲ್ಲ ನಮ್ಮವು, ಈ ಪ್ರಾಣಿಗಳಿದ್ರೆ ಮಾತ್ರ ಎಕೋಸಿಸ್ಟಮ್ ಅಲ್ಲಿ ಬ್ಯಾಲೆನ್ಸ್ ಆಗುತ್ತೆ ಅನ್ನೋ ಒಂದು ವಿಚಾರ ಆ ಮಕ್ಕಳಿಗೆ ತಿಳಿಯುತ್ತೆ. ಸೊ ನೀವು ಕೂಡ ನನ್ನ ತರನೇ ಮೊದಲು ಅನ್ಕೊಂಡಿದ್ರೆ ಒಂದು ಸಫಾರಿ ರೈಡ್ನ ಮಾಡಿ ನೋಡಿ, ಆಮೇಲೆ ನೀವೇ ಹೇಳ್ತೀರಾ ಯಾಕೆ ಅರಣ್ಯ ಇಲಾಖೆಯಿಂದ ಈ ಥರ ಸಫಾರಿ ರೈಡ್ಗಳನ್ನು ಮಾಡ್ತಾರೆ ಅಂತ. ಈ ವ್ಲಾಗಲ್ಲಿ ಬಂದಿರತಕ್ಕಂಥ ಕೆಲವೊಂದು ಅಲ್ಟಿಮೇಟ್ ಶಾರ್ಟ್ಸ್ಗಳನ್ನ ತೆಗೆದವರು ಸಿದ್ದೇಶ್ಪುರ ಮತ್ತೆ ಮಣಿ ಸರ್, ಅವರಿಬ್ಬರಿಗೂ ಕೂಡ ಥ್ಯಾಂಕ್ಸ್ ಹೇಳ್ಕೊಳ್ತಾ, ಅದ್ರ ಜೊತೆಗೆ ನಾನು ಬೆಂಗಳೂರಿಂದ ಲಂಡನ್ವರೆಗೂ ಬೈಕ್ ರೈಡ್ ಮಾಡ್ಕೊಂಡ್ ಬಂದೆ. ಆದ್ರೆ ಅಲ್ಲೆಲ್ಲವೂ ಕೂಡ ಚಳಿ ವಾತಾವರಣ ಇಷ್ಟೇ ಜಾಸ್ತಿ ನೋಡಕ್ ಸಿಕ್ತು ಬಿಟ್ರೆ, ಈ ತರ ಸಮೃದ್ಧಿ ಆದಂತ ಕಾಡು ಆವೃತವಾಗಿರ್ತಕ್ಕಂಥ ಪ್ರದೇಶನ ನಾನು ಎಲ್ಲೂ ನೋಡಿರ್ಲಿಲ್ಲ. ನನಗೆ ಖುಷಿ ಏನು ಅಂತಂದ್ರೆ, ಈ ಲಂಡನ್ ರೈಡ್ನೆಲ್ಲ ಮುಗಿಸ್ಕೊಂಡ್ ಬಂದ ಮೇಲೆ ನಮ್ಮೂರ
ನಮ್ಮೂರಿನ ಕಾಡನ ಸೊಬಗನ್ನ ಫಸ್ಟ್ ಸಫಾರಿನಲ್ಲಿ ನೋಡಿ ಅಷ್ಟು ಪ್ರಾಣಿಗಳನ್ನ ವೀಕ್ಷಣೆ ಮಾಡೋ ಅನ್ನೋ ಹೆಮ್ಮೆ ನನಗಿದೆ. ಎಲ್ಲೆಲ್ಲೇ ತಿರುಗಾಡ್ಕೊಂಡ್ ಬರ್ಬೋದು, ಆದರೆ ನಮ್ಮೂರಲ್ಲಿರ್ತಕ್ಕಂಥ ಸೊಬಗು ಸೌಂದರ್ಯನ ಯಾರೂ ಕೂಡ ಸೆಡ್ಡು ಹೊಡೆಯೋಕ್ಕೆ ಆಗಲ್ಲ. ಅದಕ್ಕೆ ಅಲ್ವಾ ಅಣ್ಣವ್ರು ಹೇಳಿರೋದು, ಊರೂರು ತಿರುಗಿದ ಮೇಲೂ ನಮ್ಮೂರೇ ನಮಗೆ ಮೇಲು ಅಂತ. ಇಷ್ಟು ಹೇಳ್ತಾ ನಾನು ನಿಮ್ಮ ಕಿತ್ತಡಿಕಿರಣ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ